ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಿಮ್ಗೆ ಇವತ್ತು ನಾನು ಹೋಗ್ತಾ ಇದ್ದೀನಿ ಸ್ನೇಹಿತರೆ, ಸಾಗರ್ ಹಿಲ್ಸ್ ಅಂತ ಹೇಳಿ. ನಿಮಗೆ ಹೋಗ್ತಾ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳ್ತೀನಿ. ಎಕ್ಸ್ಪ್ಲೋರ್ ಮಾಡಿ ಎಕ್ಸ್ಪೀರಿಯನ್ಸ್ನ ಕಂಪ್ಲೀಟ್ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಸ್ನೇಹಿತರೆ. ವಿಡಿಯೋ ಎಂಡ್ವರೆಗೆ ನೋಡಿ ಸ್ನೇಹಿತರೆ, ಯಾರು ಸ್ಕಿಪ್ ಮಾಡಬೇಡಿ. ಹೋಗೋಣ ಬನ್ನಿ, ಲೆಟ್ಸ್ ಗೋ ಸ್ನೇಹಿತರೆ. ಆಲ್ರೆಡಿ ನಮ್ಮದು ಇವಾಗ ಮಾನ್ಸೂನ್ದು ಡ್ರೈವ್ ಮಾಡಿದ್ವಿ ಸ್ನೇಹಿತರೆ. 2026 ಕಂಪ್ಲೀಟ್ ವಿಡಿಯೋಗಳು ಲೈವ್ ಆಗಿದೆ, 6 ವಿಡಿಯೋಸ್ಗಳು. ನೀವು ಈ ವಿಡಿಯೋ ಆದಮೇಲೆ ಆ ವಿಡಿಯೋನ ಚೆಕ್ಔಟ್ ಮಾಡ್ಬೋದು. ಕಂಪ್ಲೀಟಾಗಿ ಎಲ್ಲ ಲೊಕೇಶನ್ ತೋರಿಸಿದ್ದೀನಿ. ಸಕಲೇಶ್ಪುರ, ಸೋಮಾರ್ಪೇಟೆ, ಪ್ರತಿಯೊಂದು ಫಾಲ್ಸು, ವ್ಯೂ ಪಾಯಿಂಟು, ಟ್ರೆಕ್ಕಿಂಗ್ ಪಾಯಿಂಟ್ಗಳು, ಆ ಮಾನ್ಸೂನ್ ಎಕ್ಸ್ಪೀರಿಯನ್ಸ್ ಕಂಪ್ಲೀಟ್ ಏನು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಸ್ನೇಹಿತರೆ 2 ಡೇಸ್ ಕಂಪ್ಲೀಟಾಗಿ. ಅದೆಲ್ಲ ವಿಡಿಯೋ ಲೈವ್ ಆಗಿದೆ, ಚೆಕ್ಔಟ್ ಮಾಡಿ ಈ ವಿಡಿಯೋ ಆದಮೇಲೆ. ಮತ್ತು ಸ್ನೇಹಿತರೆ, ಇವಾಗ ಬೆಂಗಳೂರು ಮಾರ್ನಿಂಗ್ ಒಂದು 5 o'clock ಬಿಟ್ಟಿದ್ದೀನಿ. ಬನ್ನೇರಘಟ್ಟ ಟುವರ್ಡ್ಸ್ ರೋಡ್ ತೊಗೊಂಡಿದ್ದೀನಿ. ಇವಾಗ ಬನ್ನೇರಘಟ್ಟ ರೋಡಲ್ಲಿದ್ದೀನಿ ಪ್ರೆಸೆಂಟ್. ಇವಾಗ ಸಾಗರ್ ಹಿಲ್ಸು ಸ್ನೇಹಿತರೆ ಬೆಂಗಳೂರಿನ ತುಂಬ ಹತ್ತಿರ ಆಗುತ್ತೆ ಸ್ನೇಹಿತರೆ. ಬ್ಯಾಕ್ ಟು ಬೆಂಗಳೂರು ಸೀರೀಸು, ಬೆಂಗಳೂರು ನಿಯರ್ ಲೊಕೇಶನ್ಗಳನ್ನ ಹುಡುಕಿ ನಿಮ್ಗೆ ತೋರಿಸುವಂಥ ಪ್ರಯತ್ನ ಇವಾಗ ನಮ್ಮದು. ಮತ್ತು ಮೆಜೆಸ್ಟಿಕ್ಕಿಂದ 30 ಕಿಲೋಮೀಟರ್ ಆಗುತ್ತೆ, ಎಲೆಕ್ಟ್ರಾನ್ ಸಿಟಿಯಿಂದ 15 ಕಿಲೋಮೀಟರ್ ಆಗುತ್ತೆ, ಬನ್ನೇರಘಟ್ಟದಿಂದ 10 ಕಿಲೋಮೀಟರ್ ಆಗುತ್ತೆ, ಜಿಗಣಿಯಿಂದ 7 ಕಿಲೋಮೀಟರ್ ಆಗುತ್ತೆ, ಬೊಮ್ಮಸಂದ್ರದಿಂದ 13 ಕಿಲೋಮೀಟರ್ ಆಗುತ್ತೆ, ಆನೆಕಲ್ಲಿಂದ 15 ಕಿಲೋಮೀಟರ್ ಆಗುತ್ತೆ, ಟಿವೆಲೆಯಿಂದ 24 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ತುಂಬ ಹತ್ತಿರದಲ್ಲಿರೋದು. ಮತ್ತೆ ಮೇನ್ ಸ್ಪೆಷಲಿ ಎಲೆಕ್ಟ್ರಾನ್ ಸಿಟಿ ಸ್ನೇಹಿತರೆ. ಎಲೆಕ್ಟ್ರಾನ್ ಸಿಟಿ ಫೇಸ್ 1 ಫೇಸ್ 2 ಯಾರಿದ್ದೀರಾ ಅವ್ರಿಗೆ ತುಂಬ ಹತ್ರ ಆಗುತ್ತೆ ಈ ಲೊಕೇಶನ್. ಅವ್ರಿಗೆ ಮಾರ್ನಿಂಗ್ ಸನ್ರೈಸ್ ಹೋಗ್ತಾ ಈವ್ನಿಂಗ್ ಸನ್ಸೆಟ್ ನೋಡೋಕ್ಕೆ ತುಂಬ ಈಸಿ ಆಗುತ್ತೆ, ತುಂಬ ಹತ್ರ ಆಗುತ್ತೆ. ನೀವು ಕಾರ್ ಹೋಗ್ಬೋದು, ಬೈಕ್ ಹೋಗ್ಬೋದು, ತೊಂದರೆ ಏನಿಲ್ಲ. ಮತ್ತೆ ಕೆಲವೊಬ್ರು ಸೈಕ್ಲಿಂಗ್ ಮಾಡ್ತಾರೆ ಸ್ನೇಹಿತರೆ, ಅವ್ರಿಗೂ ತುಂಬ ಹತ್ರ ಆಗುತ್ತೆ ವೀಕೆಂಡಲ್ಲಿ ಮಾಡೋಕ್ಕೆ ಈ ಲೊಕೇಶನ್. ತುಂಬ ಚಿಕ್ಕ ಹಿಲ್ಲು, ಬಟ್ ಒಳ್ಳೆ ವ್ಯೂ ಪಾಯಿಂಟ್ ಇರೋದು, ಸಖತ್ತಾಗಿದೆ. ಕಂಪ್ಲೀಟ್ ಬನ್ನೇರಘಟ್ಟ ಫಾರೆಸ್ಟ್ ಇದು ಗ್ರೀನ್ ಮೀಡೋ ಎಲ್ಲ ಕಂಪ್ಲೀಟಾಗಿ ಕಾಣುತ್ತೆ ನಿಮಗೆ. ತುಂಬ ಡಿಫ್ರೆಂಟ್ ಇದೆ ಹೆಸರು. ನಾನು ಫಸ್ಟ್ ಟೈಮ್ ಕೇಳಿರೋದು, ಫಸ್ಟ್ ಟೈಮ್ ಹೋಗ್ತದೆ ಲೊಕೇಶನ್ಗೆ. ವೆದರ್ ಮಾತ್ರ ಚಿಲ್ಡ್ ಆಗಿದೆ ಸ್ನೇಹಿತರೆ ಮಾರ್ನಿಂಗ್ ಇವತ್ತು. ಸ್ವಲ್ಪ ಮುಂದ್ಗಡೆ ಫಾಗಿ ಇದೆ. ಮತ್ತು ಸನ್ರೈಸು ಆದರೆ ಅದು ನೋಡುವಂಥ ಪ್ರಯತ್ನ ಇವತ್ತು. ಸನ್ರೈಸ್ ನೋಡ್ಬೇಕಂತ ತುಂಬ ದಿನಗಳ ನಂತರ ಸನ್ರೈಸ್ ರೈಡ್ ಹೋಗ್ತಾ ಇದ್ದೀನಿ ನಾನು. ತುಂಬ ದಿನಗಳಾಗಿತ್ತು. ಬ್ಯಾಕ್ ಮಾನ್ಸೂನ್ ರೈಡು ಡ್ರೈವ್ ಮಾಡ್ತಾಯಿದ್ದೆ ಸ್ನೇಹಿತರೆ, ನೋಡಿರಲ್ಲ ವಿಡಿಯೋದಲ್ಲಿ. ಮತ್ತು ವಿಡಿಯೋದು ಯಾವ ಥರ ಬರ್ತಾಯಿದೆ ಅಂತ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ ಎಲ್ಲ ವಿಡಿಯೋಗಳನ್ನ, ಇಷ್ಟ ಆದರೆ ನಿಮಗೆ ಸ್ನೇಹಿತರೆ. ಇವಾಗ ಬನ್ನೇರಘಟ್ಟ ಸರ್ಕಲ್ ಬಂದಿದ್ದೀನಿ. ಇಲ್ಲಿ ಲೆಫ್ಟ್ ಡಿವಿಷನ್ ತೊಗೋಬೇಕು. ಮತ್ತು ಸ್ನೇಹಿತರೆ, ಈ ಮಾನ್ಸೂನು 2026 ನೀವು ಯಾರ ರೀತಿ ಯಾವ ಲೊಕೇಶನ್ ಹೋಗೋಕ್ಕೆ ಇಷ್ಟಪಡ್ತೀರಾ ಒಂದು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ಬೆಟ್ಟಕ್ಕೆ ಸ್ನೇಹಿತರು ತುಂಬ ಜನ ಸೈಕ್ಲಿಂಗ್ ಎಲ್ಲ ಮಾಡ್ತಾರೆ, ನಿಯರ್ ಆಗುತ್ತೆ ಸಿಟಿಯಿಂದ. ಮತ್ತು ಸ್ನೇಹಿತರೆ, ವಿಡಿಯೋನ ಯಾರು ನೋಡ್ತೀರಾ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದೇ ಥರ ಸಪೋರ್ಟ್ ಮಾಡಿ. ನಂದು ಟ್ರಾವೆಲ್ ಡಿಸನ್ ಚಾನಲ್ ಇರೋದು, ಇದು ಕಂಪ್ಲೀಟ್ ಟ್ರಾವೆಲ್ ರಿಲೇಟೆಡ್ ಎಲ್ಲ ಇರೋದು ಸ್ನೇಹಿತರೆ. ವಿಡಿಯೋಸ್ಗಳು ಕಂಪ್ಲೀಟಾಗಿ ಈ ಚಾನಲಲ್ಲಿ ನಿಮಗೆ. ಸ್ನೇಹಿತರು, ಬನ್ನೇರಘಟ್ಟದಿಂದ ಬೊಮ್ಮಸಂದ್ರ ಕನೆಕ್ಟ್ ಆಗೋ ರೂಟ್ ಇದು. ಆ ರೂಟ್ಲಿದ್ದೀನಿ ಸದ್ಯಕ್ಕೆ. ಇವಾಗ ಇಲ್ಲಿಂದ ಮುಂದೆ ಒಂದು ರೈಟ್ ಡಿವಿಷನ್ ಬರುತ್ತೆ. ಇಲ್ಲಿ ರೈಟ್ ಡಿವಿಷನ್ ತೊಗೋಬೇಕು ಸ್ನೇಹಿತರೆ. ಇಲ್ಲೊಂದು ಕರ್ನಾಟಕ ಸ್ಟೀಲ್ ಆ್ಯಂಡ್ ಸಿಮೆಂಟ್ ಅಂತಿದೆ, ನೋಡ್ಬೋದು. ಇಲ್ಲೊಂದು ಗೇಟ್ ಬರುತ್ತೆ. ಇಲ್ಲಿಂದ ನಿಮಗೆ ಮೇನ್ ರೋಡಿಂದ ಸ್ನೇಹಿತರೆ 7 ಕಿಲೋಮೀಟರ್ ಆಗುತ್ತೆ ಲೊಕೇಶನ್ನು ಸ್ನೇಹಿತರೆ. ಬನ್ನೇರಘಟ್ಟದಲ್ಲಿ ನೈಟ್ ಸ್ವಲ್ಪ ಮಳೆ ಆಗಿದೆ, ರೋಡ್ ನೋಡ್ಬೋದು ಸ್ವಲ್ಪ ಒದ್ದೆ ಆಗಿದೆ. ರೋಡ್ ಮಾತ್ರ ಸೂಪರ್ ಆಗಿದೆ ಸ್ನೇಹಿತರೆ. ಒಳಗಡೆ ಇಲ್ಲಿ ಇಂಟೀರಿಯರ್ ರೋಟು ಕೃಷ್ಣದೊಡ್ಡಿ ವಿಲೇಜಲ್ಲಿ ಬರುತ್ತೆ ಲೊಕೇಶನ್ ಇದು. ನೀವು ಮ್ಯಾಪ್ ಹಾಕೊಂಡ್ರೆ ಈಸಿಯಾಗಿ ತೋರಿಸುತ್ತೆ, ತೊಂದರೆ ಏನಿಲ್ಲ, ಆರಾಮ್ ಬರ್ಬೋದು ಸ್ನೇಹಿತರೆ. ಲೊಕೇಶನ್ನು ಅಲ್ಲೊಂದು ಮುಂದೆ ಮನೆ ಹತ್ರ ತೊಗೊಳುತ್ತೆ, ಅಲ್ಲಿ ಕನ್ಫ್ಯೂಸ್ ಆಗುತ್ತೆ, ಅಲ್ಲಿ ಹೋಗಬೇಡಿ. ಅದಕ್ಕಿಂತ ಮುಂಚೆನೇ ಒಂದು ರೈಟ್ ಡಿವಿಷನ್ ಬರುತ್ತೆ. ಈ ಥರ ಸಿಮೆಂಟ್ ರೋಡ್ ಬರುತ್ತೆ ನಿಮಗೆ, ಡೌನಲ್ಲಿ ತೊಗೊಳುತ್ತೆ, ಅಲ್ಲಿ ಹೋಗಬೇಡಿ. ಇಲ್ಲಿ ಮುಂಚೆನೇ ಒಂದು ರೈಟ್ ಡಿವಿಷನ್ ಬರುತ್ತೆ, ಸಿಮೆಂಟ್ ರೋಡ್ ಕಾಣುತ್ತೆ ನಿಮಗೆ. ಅದೇ ಮೇನ್ ರೋಡಿಂದ ಒಂದು 300 ಮೀಟರ್ 400 ಮೀಟರ್ ಆಗುತ್ತೆ ನಿಮಗೆ. ನೋಡಿ, ಇಲ್ಲಿ ಎದುರುಗಡೆ ಇರೋದು ಹಿಲ್ಸು. ಇಲ್ಲಿಂದ ಸ್ವಲ್ಪ ಆಫ್ ರೋಡ್ ಇದೆ, 190 ಮೀಟ್ರು. ಸ್ನೇಹಿತರೆ, ಲೊಕೇಶನ್ ಬಂದು ರೀಚ್ ಆಗಿದ್ದೀನಿ, ನೋಡ್ಬೋದು ನೀವು. ಇಲ್ಲಿ ಮೇಲ್ಗಡೆ ಬೆಟ್ಟ ಇರೋದು, ಇಲ್ಲಿ ಫೆನ್ಸಿಂಗ್ ಎಲ್ಲ ಹಾಕಿದ್ದಾರೆ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಬಂದು ಲಾಸ್ಟ್ ಲೊಕೇಶನು ಇಲ್ಲಿಗೆ ಎಂಡ್ ಆಗುತ್ತೆ. ಮೇಲ್ಗಡೆ ಹಿಲ್ ಇರೋದು ಆ್ಯಕ್ಚುಲಿ. ಇಲ್ಲಿ ಫೆನ್ಸಿಂಗ್ ಎಲ್ಲ ಹಾಕಿದ್ದಾರೆ. ಬಂದುಬಿಟ್ಟು ಅಲ್ಲಿ ರೈಟಲ್ಲಿ ಒಂದು ಮುಂದ್ಗಡೆ ಒಂದು ದಾರಿ ಇದೆ, ಅಲ್ಲಿ ಎಂಟ್ರಿ ಹಾಕ್ಬಿಟ್ಟು ಹೊರಡೆ ಹೋಗ್ಬೇಕು. ಇಲ್ಲಿಂದ ಸ್ವಲ್ಪ ಟ್ರೆಕ್ಕಿಂಗ್ ಮಾಡೋಕೆ ಸ್ನೇಹಿತರೆ, ತುಂಬ ಏನಿಲ್ಲ, ಸ್ವಲ್ಪ ಹೈಕ್ ಮಾಡಬೇಕು. ಒಂದು 200 ಮೀಟ್ರ್ 300 ಮೀಟ್ರ್ ಇದೆ ಅಷ್ಟೇ. ಬನ್ನಿ ಹೋಗಿ ಈಗ ಹೈಕ್ ಮಾಡೋಣ, ಮೇಲ್ಗಡೆ ವ್ಯೂ ಪಾಯಿಂಟ್ ನೋಡೋಣ ಕಂಪ್ಲೀಟಾಗಿ ಯಾವ ಥರ ಇದೆ ಅಂತೇಳಿ. ಇವಾಗ ಸಮಯ ಬಂದು 6 ಗಂಟೆ ಆಗಿದೆ ಸ್ನೇಹಿತರೆ. ಫುಲ್ ಫಾಗಿ, ಫುಲ್ ಮೋಡ ಕವಿದ ವಾತಾವರಣ ಆಗಿದೆ, ನೋಡ್ಬೋದು ನಿಮ್ಮ ಮೇಲ್ಗಡೆ. ಯಾಕಂದರೆ ನಿನ್ನೆ ಬನ್ನೇರಘಟ್ಟ ಹತ್ರ ತುಂಬ ಮಳೆ ಆಗಿದೆ. ನೈಟು ಬರ್ಬೇಕಾದ್ರೆ ನೋಡಿದ್ರಲ್ಲ ನೀವು, ರೋಡಲ್ಲಿ ತುಂಬ ಮಳೆ ಆಗಿದೆ. ಯಾವ ಬೇಕಾದ್ರೆ ಮಳೆ ಬರ್ಬೋದು. ಇಲ್ಲಿ ನೋಡಿ, ಫೆನ್ಸಿಂಗ್ ಎಲ್ಲ ತೆಗೆದು ರಿಮೂವ್ ಮಾಡಿದ್ದಾರೆ. ಇಲ್ಲಿ ನೀವು ಎಂಟ್ರಿ ಆಗ್ಬೋದು ಒಳಗಡೆ ಆರಾಮಾಗಿ. ಈ ಥರ ಇದೆ ಪಾತ್, ಇಲ್ಲಿಂದ ಹೋಗಕ್ಕೆ ನಿಮಗೆ. ಇವಾಗೇನು ನೋಡಿದ್ರೆ ಸ್ನೇಹಿತರೆ ಮೇನ್ ರೋಡಿಂದ ತುಂಬ ದೂರ ಏನಿಲ್ಲ, ಒಂದು 500 ಮೀಟರ್ ಅಷ್ಟೇ ಇದೆ.
ಇಲ್ಲಿಂದ ಸ್ವಲ್ಪ ಸ್ಟೀಪ್ ಇದೆ ಸ್ನೇಹಿತರೆ, ಬೆಟ್ಟ ಮೇಲೆ ಹತ್ತಕ್ಕೆ. ಏನು 5 ಮಿನಿಟ್ಸಲ್ಲಿ ಹತ್ಬಿಡ್ತೀರಾ ಆರಾಮಾಗಿ, ತೊಂದರೆ ಏನಿಲ್ಲ, ಈಸಿಯಾಗಿದೆ ಹೈಕ್ ಮಾತ್ರ. ಸ್ನೇಹಿತರೆ ಲೊಕೇಶನ್ ಒಂದು ರೀಚ್ ಆಗಿದೆ, ನೋಡ್ಬೋದು ಈ ಥರ ಇದೆ ಮೇಲ್ಗಡೆ ವ್ಯೂ ಪಾಯಿಂಟ್. ಇದು ಸೂಪರ್ ಸಖತ್ತಾಗಿದೆ, ಫುಲ್ ಗ್ರೀನ್ ಇದೆ. ಬನ್ನೇರಘಟ್ಟ ಫಾರೆಸ್ಟ್ ರೇಂಜ್ ಎಲ್ಲ ಬರುತ್ತಿದೆಲ್ಲ ಕಂಪ್ಲೀಟಾಗಿ ನಿಮಗೆ. ಬಿದಿರು ಕೂಡ ಇದೆ ಸ್ನೇಹಿತರೆ, ನೋಡ್ಬೋದು. ಇಲ್ಲಿಂದ ಫುಲ್ ಓಪನ್ ಆಗಿ ಕಾಣುತ್ತೆ ಲೊಕೇಶನ್, ನೋಡ್ಬೋದು ವ್ಯೂ ಪಾಯಿಂಟ್ ಕಂಪ್ಲೀಟಾಗಿ ಓಪನ್ ಆಗಿದೆ. ಬನ್ನಿ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಇದೆ, ಅಲ್ಲಿ ಹೈಕ್ ಮಾಡಿಬಿಟ್ಟು ಕಂಪ್ಲೀಟಾಗಿ ನೋಡ್ಕೊಂಬರೋಣ ಮೇಲ್ಗಡೆ ಏನಿದೆ ಅಂತೇಳಿ. ಇದು 2 ಕಲ್ಲು ಮಧ್ಯೆ ನೋಡ್ಬೋದು ಇದೊಂದು ಗಿಡ ಬೆಳೆದಿದೆ, ನೋಡ್ಬೋದು ಕ್ರೇಜಿ ಆಗಿದೆ, ನೋಡ್ಬೋದು ತುಂಬ ಡೌನ್ ಇದೆ ಇಲ್ಲಿ. ಮತ್ತು ನೋಡ್ಬೋದು ಸ್ನೇಹಿತರೆ, ಈ ಗಿಡ ಮಧ್ಯೆ ಇರೋದ್ರಿಂದ ಈ ಗಿಡದಿಂದ ಆ ಕಡೆ ನಾವು ಬೆಟ್ಟಕ್ಕೆ ಕ್ರಾಸ್ ಮಾಡ್ಬೋದು. ಇದೇ ನಮಗೆ ಮರ ಸಪೋರ್ಟ್ ಇರೋದು. ನೋಡಿ ಇಲ್ಲಿ ಗ್ಯಾಪ್ ಇದೆ ತುಂಬ, ನೋಡಿ ಇಲ್ಲಿ ಇದು ಗಿಡ ನಮಗೆ ಮರ ಒಂದು ಸಪೋರ್ಟ್ ಮಾಡುತ್ತೆ. ಆ ಕಡೆಯಿಂದ ಆ ಕಡೆ ಹೋಗಿ ಬ್ರಿಡ್ಜ್ ಥರ ಕನ್ವರ್ಟ್ ಆಗಿದೆ, ನೋಡ್ಬೋದು. ಸೂಪರ್ ಕ್ರೇಜಿ ಅಲ್ಲ, ನೇಚರು ಬ್ಯೂಟಿ. ನೋಡಿ ಬ್ರಿಡ್ಜ್ ಥರ ಕ್ರಿಯೇಟ್ ಆಗಿದೆ, ಈ ಕಡೆಯಿಂದ ಆ ಕಡೆ ಹೋಗ್ಬೋದು ನಾವು. ಕ್ರೇಜಿ ಸ್ಪಾಟು, ಸೂಪರ್ ಸ್ನೇಹಿತರೆ. ಕಂಪ್ಲೀಟಾಗಿ ಗಾಳಿ ಬರ್ತಾಯಿದೆ ಫುಲ್ ಜೋರಾಗಿ. ಇವಾಗ ಈ ಮರನ ಇಲ್ಲಿಂದ ಕ್ರಾಸ್ ಮಾಡ್ಕೊಂಡು ಇಲ್ಲಿ ಮುಂದೆ ಬಂದೆ ಸ್ನೇಹಿತರೆ. ಇವಾಗ ಇಲ್ಲಿಂದ ಮುಂದೆ ಗ್ಯಾಪ್ ಇದೆ ಸ್ನೇಹಿತರೆ, ಹೋಗೋಕ್ಕಾಗಲ್ಲ ಆ ಕಡೆ. ಸ್ನೇಹಿತರೆ ಅಲ್ಲೆಲ್ಲ ಆಲ್ರೆಡಿ ಮಳೆ ಬರ್ತಾ ಇದೆ ಇವಾಗ ಫುಲ್ ಜೋರಾಗಿ. ಸ್ನೇಹಿತರೆ ಇವಾಗ ಅಲ್ಲಿಂದ ಸ್ವಲ್ಪ ಮ್ಯಾಗ ಮತ್ತೆ ಹೈಕ್ ಮಾಡಿದೆ, ಸ್ವಲ್ಪ ಟಫ್ ಇದೆ ಅಲ್ಲಿ. ಅಲ್ಲಿಂದ ಹತ್ಕೊಂಡು ಮೇಲ್ಗಡೆ ಬಂದಿದ್ದೀನಿ ಫುಲ್ ಟಾಪಲ್ಲಿ. ಇಲ್ಲಿಂದ ಕಂಪ್ಲೀಟಾಗಿ ನಿಮಗೆ 360 ಡಿಗ್ರಿ ವ್ಯೂ ಕಾಣುತ್ತೆ. ಸ್ನೇಹಿತರೆ ಹೊರಗಡೆ ರೋಡ್ ಕಾಣ್ತಿದ್ದಾರೆ, ಅಲ್ಲೇ ಬೈಕ್ ಪಾರ್ಕ್ ಮಾಡಿರೋದು ನಾನು. ಅಲ್ಲಿ ಬೈಕ್ ಪಾರ್ಕ್ ಮಾಡಿ ಮೇಲ್ಗಡೆ ಹೈಕ್ ಮಾಡ್ಕೊಂಡು ಬಂದಿರೋದು, ಹಿಂಗೆ ರೌಂಡ್ ಹಾಕ್ಕೊಂಡು ಇಲ್ಲಿಂದ ಬಂದು ಹಿಂಗೆ ಬಂದು ಇಲ್ಲಿದ್ದೀನಿ ನೀವು ಸದ್ಯಕ್ಕೆ. ನಾನಂತೂ ಇಲ್ಲಿ ಕೂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾಯಿದ್ದೀನಿ ಈ ಲೊಕೇಶನ್ನ, ಈ ವ್ಯೂನ. ಯಾಕಂದರೆ ತುಂಬ ಕ್ರೌಡ್ ಏನಿಲ್ಲ ಸ್ನೇಹಿತರೆ, ತುಂಬ ಕಡಿಮೆ ಇದೆ ಜನ. ಒಳ್ಳೆ ಕೇವ್ ಥರ ಇದೆ ಸ್ನೇಹಿತರೆ, ಮಳೆ ಬಂದರೂ ಇಲ್ಲಿ ಶೆಲ್ಟರ್ ತ ಆಗುತ್ತದೆ, ನೋಡ್ಬೋದು. ಇಲ್ಲಿ ಕೂತ್ಕೊಂಡು ಮಳೆ ಬಂದ್ರೂ ಆರಾಮಾಗಿ. ಇಲ್ಲೊಂದು ಪಾಯಿಂಟ್ ಇದೆ ಸ್ನೇಹಿತರೆ ಕೂತ್ಕೊಳ್ಳೋಕೆ ನಿಮಗೆ. ಇಲ್ಲಿ ಕೂತ್ಕೊಂಡು ಫೋಟೋ ತೆಗೆಸಿ ಚೆನ್ನಾಗಿ ಬರುತ್ತೆ, ಸೂಪರಾಗಿ ಬರುತ್ತೆ. ಇಲ್ಲಿಂದ ಫೋಟೋ ಸಖತ್ತಾಗಿ ಬರುತ್ತೆ ಸ್ನೇಹಿತರೆ. ನೀವು ಬಂದರೆ ಮಿಸ್ ಮಾಡಿಬಿಡಿ, ಎಲ್ಲ ಕಂಪ್ಲೀಟಾಗಿ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಇಲ್ಲೊಂದು ಕೂತ್ಕೊಂಡು ಇಲ್ಲಿಗೊಂದು ಫೋಟೋ ತೆಗೆದ್ರೆ ಸೂಪರಾಗಿ ಬರುತ್ತೆ. ಯಾಕಂದರೆ ಇಲ್ಲಿ ಗ್ಯಾಪ್ ಇದೆಯಲ್ಲ, ಒಂಥರ ಸೂಪರಾಗಿ ಕಾಣುತ್ತೆ. ಇದ್ರ ಅವಳ ಬೆಟ್ಟ ಅಂತಿದೆ ಸ್ನೇಹಿತರೆ, ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಅವಳ ಬೆಟ್ಟ ಅಂತೇಳಿ. ಅದು ಕ್ಲೋಸ್ ಮಾಡಿದ್ದಾರೆ, ಈ ಥರ ಪಾಯಿಂಟ್ ಇದೆ ಒಂದು. ಆ್ಯಕ್ಚುಲಿ ಹಿಂಗೆ ಕೂತ್ಕೊಂಡು ಸ್ವಲ್ಪ ಗ್ಯಾಪ್ ಇರುತ್ತೆ, ಸಖತ್ತಾಗಿ ಬರುತ್ತೆ ಫೋಟೋ ಮಾತ್ರ. ಅದು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಇವಾಗ ಆ ಪಾಯಿಂಟ್ನ. ಮೇಲ್ಗಡೆ ಬೆಟ್ಟ ಮಾತ್ರ ನೋಡ್ಕೊಂಬರ್ಬೋದು, ಅವಳ ಬೆಟ್ಟ. ಇವಾಗ ಇದು ನೋಡಿ ಅದೇ ನೆನಪಾಯ್ತು ಸ್ನೇಹಿತರೆ ಹಂಗೆ. ಸೂಪರ್ ಸನ್ರೈಸ್ ಆಗ್ತಿದೆ ಸ್ನೇಹಿತರೆ, ಲೈಟ್ ಬರ್ತಾಯಿದೆ ಲೈಟಾಗಿ ಇವಾಗ ಸ್ನೇಹಿತರೆ. ಮತ್ತು ಮಾನ್ಸೂನ್ ಫೀಲ್ ಇದೆ ಕಂಪ್ಲೀಟಾಗಿ, ನೋಡ್ಬೋದು ನೀವು. ಎಲ್ಲ ಕಡೆ ಕ್ಲೌಡಿ ವೆದರ್ ಇದೆ. ನಾವು ತುಂಬ ದೂರ ಎಲ್ಲ ಹೋಗ್ತಿರ್ತೀವಿ ಕೆಲವೊಂದು ಟೈಮಲ್ಲಿ ಮಾನ್ಸೂನ್ ಬೇಕಂತೇಳಿ. ತುಂಬ ದೂರ ಹೋಗೋಕ್ಕೆ ಟೈಮ್ ಇರಲಿಲ್ಲ ಅಂತಂದರೆ ಬೆಂಗಳೂರು ನಿಯರ್ದಲ್ಲಿ ಸ್ನೇಹಿತರೆ ಈ ಲೊಕೇಶನ್ ನೀವು ಸೇವ್ ಮಾಡ್ಕೋಬೋದು, ಬಂದು ವಿಸಿಟ್ ಮಾಡ್ಬೋದು. ಯಾಕಂದ್ರೆ ಮಾನ್ಸೂನ್ ವೈಬ್ ಇಲ್ಲೇ ನಿಮ್ಗೆ ಸಿಗುತ್ತೆ, ನಿಯರ್ ಬೆಂಗಳೂರಲ್ಲೇ. ಸ್ವಲ್ಪ ಬೆಂಗಳೂರು ಸಿಟಿಯಿಂದ ಆಚೆ ಬಂದರೆ ಇದರ ಕಂಪ್ಲೀಟ್ ನಿಮಗೆ ಓಪನ್ ಲ್ಯಾಂಡ್ಸ್ಕೇಪು, ಗ್ರೀನು, ಫಾರೆಸ್ಟ್ ವೈಬು, ಫ್ರೆಶ್ ಏರು. ಟೈಮ್ ಲ್ಯಾಪ್ಸ್ನ ಇವಾಗ ಸೂಪರಾಗಿ ಬಂದಿದೆ ಮಾತ್ರ. ಕ್ಲೌಡ್ ಎಲ್ಲ ಸಖತ್ತಾಗಿ ಮೂವ್ ಆಗಿದೆ. ಅದು ಮ್ಯೂಸಿಕ್ ಒಟ್ಟಿಗೆ ಎಂಜಾಯ್ ಮಾಡಿ. ಇವಾಗ 3, 2, 1 ಗೋ. ಸ್ನೇಹಿತರೆ ಅವಾಗಲೇ ತೋರಿಸಿದ ಮರ ಇಲ್ಲಿದೆ ನೋಡಿ, ಇಲ್ಲಿ ಸೆಂಟ್ರಲ್ಲಿ ಅದು ಬೆಳೆದಿರೋದು ಮರ, ಕಲ್ಲು ಬಂಡೆ ಮಧ್ಯೆ. ದಯವಿಟ್ಟು ಇಲ್ಲಿ ಬಂದು ಪ್ಲಾಸ್ಟಿಕ್ ಕವರು ಬಾಟಲ್ಸ್ ಎಲ್ಲ ಹಾಕ್ಬೇಡಿ ಸ್ನೇಹಿತರೆ. ತುಂಬ ಥ್ರೋ ಅಲ್ಲಿ ಮಾಡಿದ್ದಾರೆ ಎಲ್ಲ. ಇಲ್ಲಿ ನೀವು ಬಂದರೆ ಯಾವ್ದಾದ್ರು ಆ ಥರ ಮಾಡಬೇಡಿ, ಡಸ್ಟ್ಬಿನ್ ಹಾಕಿ ಎಲ್ಲ ಕಸನ. ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದೆ ಸ್ನೇಹಿತರೆ. ಇಲ್ಲಿ ಒಂದು 2 hour ಸಖತ್ತಾಗಿತ್ತು, ಎಂಜಾಯ್ ಮಾಡಿದೆ ವ್ಯೂನ. ಖುಷಿ ಆಯ್ತು ಈ ಲೊಕೇಶನ್ ಬಂದು. ಮತ್ತೆ ನೀವು ಸ್ನೇಹಿತರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ಲೊಕೇಶನ್ ರೆಕಮೆಂಡ್ ಮಾಡ್ಬೋದು ಸ್ನೇಹಿತರೆ. ಈ ವಿಡಿಯೋನ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡ್ಬೋದು, ಯಾಕಂದ್ರೆ ಇದು ಕಂಪ್ಲೀಟ್ ಇನ್ಫಾರ್ಮೇಷನ್ ಹೇಳಿದ್ರಿ ಸ್ನೇಹಿತರೆ. ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀನಿ, ಕಂಪ್ಲೀಟ್ ನೋಡ್ಕೊಂಡೆ. ಲೊಕೇಶನ್ ಮಾತ್ರ ಸೂಪರ್ ಆಗಿತ್ತು, ನೀವು ವಿಡಿಯೋದಲ್ಲಿ ನೋಡಿದ್ರಲ್ಲ ಸ್ನೇಹಿತರೆ. ಸಾಗರ್ ಹಿಲ್ಸ್ ಕಂಪ್ಲೀಟ್ ನೋಡ್ಕೊಂಡು ಟ್ರೆಕ್ ಡೌನ್ ಮಾಡ್ಕೊಂಡು ಮತ್ತೆ ಬಂದಿದ್ದೀನಿ ಇವಾಗ ಪಾರ್ಕಿಂಗ್ ಹತ್ರ. ಇಲ್ಲಿ ಬೈಕ್ ಪಾರ್ಕ್ ಮಾಡಿದ್ದೆಲ್ಲ ಅವಾಗಲೇ ನೋಡಿದ್ರಲ್ಲಿ ಸ್ನೇಹಿತರೆ. ಇಲ್ಲೊಂದು ಸ್ಟ್ರೆಚ್ ಸಿಕ್ತು, ಸಖತ್ತಾಗಿದೆ ಫೋಟೋ ವಿಡಿಯೋ ಮಾಡಕ್ಕೆ. ಈ ಸಾಗರ್ ಹಿಲ್ಸ್ ನೋಡ್ಕೊಂಡ್ ಬಂದೆ. ಅಲ್ಲಿಂದ ಸ್ವಲ್ಪ ಮುಂದೆ 1 ಕಿಲೋಮೀಟರ್ ಬಂದ್ರೆ ಈ ತರ ಒಂದು ಸ್ಪಾಟ್ ಸಿಗುತ್ತೆ ನಿಮಗೆ.
ಸ್ಟ್ರೈಟ್ ಒಂದೇ ರೋಡ್ ಇರೋದು, ಪಾತು ಸಖತ್ತ ಕಾಣ್ತಿದೆ ಇಲ್ಲಿಂದ. ಸೂಪರ್. ಸ್ನೇಹಿತರೆ, ಅವಾಗಲೇ ಸಾಗರ್ ಹಿಲ್ಸ್ ನೋಡ್ಕೊಂಡು ಬಂದಿಲ್ಲ, ಅಲ್ಲಿ ಬಂದು ರೈಟ್ ಡಿವಿಷನ್ ತೊಗೊಂಡು ಅಲ್ಲಿಂದ 1 ಕಿಲೋಮೀಟರ್ ಆಗುತ್ತೆ ಈ ಸ್ಪಾಟು. ಒಂದೇ ಸ್ಟ್ರೈಟ್ ರೋಡ್ ಇರೋದು ಸ್ನೇಹಿತರೆ, ಸಖತ್ತಾಗಿದೆ. ಅದು ಮಾತ್ರ ರೋಡ್ ಮಾತ್ರ ಸೂಪರ್ ಆಗಿದೆ ಸ್ನೇಹಿತರೆ. ಲೊಕೇಶನ್ ಹೆಸರು ಸ್ಟ್ರೆಲ್ಲು ಮುಕ್ಕು ಅಂತೇಳಿ. Or have we both moved on to different names? Take me back to the start before the quiet. ಸ್ನೇಹಿತರೆ, ನೋಡಿದ್ರಲ್ಲ ಸಾಗರ್ ಹಿಲ್ಸು ತುಂಬ ಚೆನ್ನಾಗಿದೆ. ತುಂಬ ಖುಷಿ ಆಯ್ತು ನಮಗೆ ಈ ಲೊಕೇಶನ್ ಬಂದು. ಮತ್ತು ಈ ವಿಡಿಯೋ ನೀವು ಕಂಪ್ಲೀಟ್ ಎಂಜಾಯ್ ಮಾಡಿದ್ರೆ ಅನ್ಕೊತೀನಿ ಸ್ನೇಹಿತರೆ. ಈ ಲಾಗ್ನ ಇಲ್ಲೇ ಕ್ಲೋಸ್ ಮಾಡ್ತಾ ಇದ್ದೀನಿ. ಈ ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಆಲ್ ನೋಟಿಫಿಕೇಶನ್ ಮಾಡ್ಕೊಳ್ಳಿ. ಎಲ್ಲೇ ಇದ್ದರೂ ಯಾವ ಟೈಮಲ್ಲೂ ನೀವು ಆರಾಮಾಗಿ ವಾಚ್ ಮಾಡ್ಬೋದು. ವಿಡಿಯೋ ಅಪ್ಲೋಡ್ ಆದ ತಕ್ಷಣ ವಿಡಿಯೋ ನೋಡ್ಬೋದು ಸ್ನೇಹಿತರೆ. ಮತ್ತು ನೆಕ್ಸ್ಟ್ ಇದೇ ಥರ ಕ್ರೇಜಿ ಕಂಟೆಂಟು, ಕ್ರೇಜಿ ಲೊಕೇಶನ್ನು, ಕ್ರೇಜಿ ಮಾಹಿತಿಯೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಗುಡ್ ಬೈ ಸ್ನೇಹಿತರೆ.